ಅವರೂರು ಎನ್ನದೆ ವೇದಿಕೆ ಮುಂಭಾಗದಲ್ಲಿ ಹಾಸ್ಯನಾಗಿರ್ತ ಮತ್ತು ಮಕ್ಕಳ ನಿಮ್ಮೆಲ್ಲರ ಅಂತರಾತ್ಮ ಜೊತೆಗೆ ಶರಣಾರ್ಥಿಗಳು. ಎಲ್ಲರೂ ಕೂಡ ಬಹಳ ಒಂದು 10 ನಿಮಿಷ ಅಲ್ಲಿ 60 ತಾಸಲ್ಲಿ ಎಲ್ಲರೂ ಕೂಡ ಬಹಳ ತಮ್ಮ ಅಭಿಮಾನ ಮಾತ ಜೊತೆಗೆ ಶಿಕ್ಷಣ ಮಾತನ ಬಗ್ಗೆ ಶಿಕ್ಷಣ ಮಹತ್ವದ ಬಗ್ಗೆ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಅನ್ನೋದು ಬಹಳ ಸರ್ವಶ್ರೇಷ್ಠವಾದದ್ದು. ನಾನು ಕೂಡ ಹೇಳೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಇಂದಾನಾಳ ಮಕ್ಕಳಿಗಾಗಿ ವಿದ್ಯಾರ್ಥಿ ಹೇಳೋಕ್ಕಿಂತ ಮುಂಚಿತವಾಗಿ ತಂದೆ ತಾಯಿ ಹೇಳ್ತೀನಿ. ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳಕ್ ನಾನು ವ್ಯಕ್ತಪಡಿಸ್ತೀನಿ. ಏನಪ್ಪಾ ಅಂತಂದ್ರೆ ಈಗಿನ ಕಾಲದಲ್ಲಿ ಹ್ಯಾಂಗಾಗಿದಪ್ಪ ಅಂತಂದ್ರ ಬೇರೆ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಟಾಕಿ ಇರುತ್ತಲ್ಲ, ನೀರಿನ ಒಂದು ಟಾಕಿ ವ್ಯವಸ್ಥೆ ಇರುತ್ತೆ. ಆ ನೀರಿನ ಟಾಕಿ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಇರುವಂತ ಗ್ರಾಮಸ್ಥರು ಎಲ್ಲ ತಾಯಂದಿರು ಗುರಿಹಿಯರು ಎಲ್ಲರೂ ಕೂಡ ತಾಯಂದಿರು ಏನಪ್ಪಾ ಅಂತಂದ್ರೆ ನೀರು ಕೊಡ ತಗೊಂಡು ಹೋಗಿ ನೀರು ತುಂಬ್ಕೊಂಡು ಬರ್ತಾರೆ ಟಾಕಿಯಲ್ಲಿ. ಹೀಗೆ ಪ್ರತಿನಿತ್ಯ ತಾಯಿಯಂದ್ರು ಟಾಕಿ ಹತ್ರ ಹೋಗಿ ಕೊಡ ಹೋಗಿ ನೀರು ತುಂಬ್ಕೊಂಡು ಬರುವಂತ ಸಮಯದಲ್ಲಿ ಒಂದ್ ದಿನ ಏನಾಗುತ್ತಪ್ಪ ಅಂತ ಎಲ್ಲಾ ತಾಯಂದ್ರು ಕಲ್ತು ಅಕ್ಕಪಕ್ಕ ಮನೆಯವರು ಎಲ್ಲಾ ತಾಯಂದ್ರು ಹೋಗಿ ಕಲ್ತು ಒಟ್ಟಿಗೆ ನೀರು ತರುವಂತ ಸಮಯದಲ್ಲಿ ಆ ತಾಯಂದಿರು ಒಂದು ಕೊಡ ತುಂಬಿಕೊಂಡ ಸಮಯದಲ್ಲಿ ತನ್ನ ಮಗ ಓಡೋಡ್ ಬರ್ತಿರ್ತಾನಂತ. ಆ ಪಕ್ಕದ ತಾಯಂದ್ರಿಗೆ ಹೇಳ್ತಾಳಂತ, ತಾಯಿ ಏನ್ ಹೇಳ್ತಾಳಂದ್ರ, ನನ್ನ ಮಗ ನೋಡ ಆಂಗ್ಲ ಮಾಧ್ಯಮ ಸ್ಕೂಲ್ ಓದ್ತಿದ್ದಾನ, ಅದಕ್ಕೆ ಹೊಂಟ ನೋಡ ನನ್ನ ಮಗ ಆಂಗ್ಲ ಮಾಧ್ಯಮ ಸ್ಕೂಲ್ ಅಂತ ಹುಡುಗ ಹೇಳ್ತಾನ. ಆಕಿ ತಾಯಿ ಹೇಳ್ತಾರ ಪಕ್ಕದ ಇರುವಂತ ತಾಯಿಗೆ. ಆಯ್ತು, ಸಂತೋಷ. ಮತ್ ಇನ್ನೊಬ್ಬ ತಾಯಿ ಏನ್ ಮಾಡ್ತಾಳ, ನೀರ್ ತುಂಬ್ಕೋ ಸಮಯದಲ್ಲಿ ನನ್ನ ಮಗ ಕೂಡ ಓಡ್ ಬರ್ತಿದ್ರು ನೋಡವ ಅಂತ ಕೇಳ್ತಾನ. ನನ್ನ ಮಗ ಏನಪ್ಪಾ ಅಂತ CBS ಸ್ಕೂಲ್ ಓದ್ತಿದ್ದಾನ, ನನ್ನ ಮಗ ಕೂಡ CBS ಸ್ಕೂಲ್ ಓದ್ಕೊಂಡು ಬರ್ತಿದ್ದಾನಂತ ಆ ತಾಯಿ ಹೇಳ್ತಾಳ. ಮತ್ ಇನ್ನೊಬ್ಬ ತಾಯಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಹೇಳುವ ಸಮಯದಲ್ಲಿ ಒಬ್ಬ ಸರ್ಕಾರಿ ಓದಿರುವಂತ ಸಾಮಾನ್ಯ ಲೆಕ್ಕಿನ ಒಳ್ಳೆ ಸರ್ವಶ್ರೇಷ್ಠವಾಗಿರುವಂತ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರುವಂತ ಒಬ್ಬ ವ್ಯಕ್ತಿ ಬಾಲಕ ತನ್ನ ತಾಯಿ ಕಂಡ ತಕ್ಷಣ ಓಡಿ ಬಂದ್ ಏನ್ ಮಾಡ್ತಾನಂದ ಕೊಡವನ ಕೈ ಎತ್ಕೊಂಡು ಏನ್ ಮಾಡ್ತಾನ ಮನೆಗೆ ಹೋಗಿ ಮುಡಿಸ್ತಾನಂತ. ಈ ದೃಷ್ಟಾಂತ ನಿಮ್ಗೆ ಯಾಕೆ ಹೇಳದಪ್ಪ ಅಂತಂದ್ರ ಆಂಗ್ಲ ಮಾಧ್ಯಮ ಓದ್ಲಿ CBS ಸ್ಕೂಲ್ ಓದಿಸ್ರಿ ನಿಮ್ಮ ತಂದೆ ತಾಯಿರು ಯಾವುದೇ ಶಿಕ್ಷಣ ಕೊಟ್ಟರು ಕೂಡ ತಪ್ಪಿಲ್ಲ. ನಾ ಹೇಳೋದೇನಪ್ಪ ಅಂತಂದ್ರೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಅನ್ನೋದು ಬಹಳ ಸರ್ವಶ್ರೇಷ್ಠವಾದದ್ದು. ಯಾಕಂತಂದ್ರೆ ಜೀವನದಲ್ಲಿ ಏನಪ್ಪಾ ಅಂತಂದ್ರ ನಮ್ಮ ಮಠದ ಬರುವಂತ ಸಕಲ ಸದ್ಭಕ್ತರು ಎಲ್ಲರೂ ಕೂಡ ತಂದೆ ತಾಯಿದ್ರು ಬಂದು ಅಳ್ತಿರೋ ಜೊತೆ ಏನೋ ತಮ್ಮ ಮಾತುಗಳನ್ನ ಹೇಳ್ತಿರ್ತಾರ. ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಸರಿಯಾಗಿ ಡಾಕ್ಟರ್ ಓದಿಸ್ಬೇಕು, ಇಂಜಿನಿಯರಿಂಗ್ ಓದಿಸ್ಬೇಕು ಅಂತಂದ ಸಂತೋಷ. ಈ ಕಾಲದಲ್ಲಿ ಏನಪ್ಪಾ ಅಂತ ಮಸ್ಟ್ ಅಂಡ್ ಶುಡ್ ಎಜುಕೇಶನ್ ಇಂಪಾರ್ಟೆಂಟ್. ಶಿಕ್ಷಣ ಎಲ್ಲೂ ಕೂಡ ಬದಲಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಇದ್ರೆ ಕೂಡ ತಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ. ನಾನು ಕೂಡ ಇಲ್ಲಿ ಸನ್ಯಾಸಿ ಸ್ವಾಮಿಗಳಾಗಿಂತ ಕೂಡಲೇ ನಂದು ಕೂಡ ಡಿಗ್ರಿ ಮುಗಿದಿದೆ, ವಿದ್ವತ್ ಸಾಹಿತ್ಯ ಸಂಸ್ಕೃತ MA ಫಿಲಾಸಫಿ ನಂದು ಕೂಡ ಶಿಕ್ಷಣ ಜೊತೆನೆ ಕಲ್ತಿ ಗುರುಕುಲ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾನು ಮಠದ ಬಂದು ಪೀಠಾಧಿಪತಿ ಆಗಿದ್ದೀನಿ. ಕಾರಣ ಏನಪ್ಪಾ ಅಂತಂದ್ರ ಎಲ್ಲಾ ಮಕ್ಕಳು ಎಲ್ಲಾ ತಂದೆ ತಾಯಿದ್ರು ಏನ್ ಮಾಡ್ತಾರ ಅಂದ್ರೆ ತನ್ನ ಮಕ್ಕಳು ಏನಪ್ಪಾ ಅಂದ್ರೆ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಮಾಡಿಸ್ಬೇಕಂತ ಹೋಗಿ ಬೆಂಗಳೂರಿಗೆ ಹೋಗಿ ನೌಕರಿ ಜಾಬ್ ಮಾಡ್ತಾರ. ಮಾಡೋ ಜೊತೆಗೆ ಏನಪ್ಪಾ ಅಂತ ತಮ್ಮ ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಸರಿಯಾಗಿ ಪಗಾರ ತಗೋತಾರ, ಜಾಬ್ ಮಾಡ್ತಾರದ್ದು ಎಷ್ಟೋ ಲಕ್ಷ ದುಡ್ಡು ಗಳಿಸ್ತಿರ್ತಾರ. ತಾವು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಂದೆ ತಾಯಿ ಹಿಡಿದಿರುವಂತ ಕೂಲಿ ಮಾಲಿ ಮಾಡ್ಕೆ ಎಲ್ಲರೂ ಕೂಡ ತನ್ನ ಮಕ್ಕಳು ಓದ್ಲಿ ವಿದ್ಯಾವಂತ ಅಲ್ಲ ತಂದೆ ತಾಯಿ ಕಷ್ಟಪಟ್ಟು ಓದಿಸ್ತಾರ. ಕೊನೆಯದಾಗಿ ಒಂದು ದೊಡ್ಡ ಸ್ಥಾನಕ್ಕೆ ಬಂದ ಕೂಡಲೇ ಹೆದ್ದು ತಂದೆ ತಾಯಿ ಕೂಡಲೇ ಬರ್ತ್ ಬಿಟ್ಕೆ ಏನ್ ಮಾಡ್ತಾರ, ಬೇರೆ ಒಂದು ಕನ್ಯೆಯನ್ನು ಮಾಡ್ಕೊಂಡು ಏನ್ ಮಾಡ್ತಾರೆ ತಮ್ಮ ಜೀವನ ಸಾಕ್ತಿರ್ತಾರ. ದೃಷ್ಟಾಂತ ಹೇಳೋದೇನಪ್ಪಾ ಅಂತಂದ್ರ ಜೀವನದಲ್ಲಿ ಶಿಕ್ಷಣ ಜೊತೆ ಸಂಸ್ಕಾರ ಅನ್ನೋದು ಬಹಳ ಸರ್ವಶ್ರೇಷ್ಠವಾದದ್ದು. ಯಾಕಂತಂದ್ರ ತಂದೆ ತಾಯಿಂದ್ರ ಏನಪ್ಪಾ ಅಂತಂದ್ರೆ ಮುಖ್ಯ ಪಾತ್ರ ತಂದೆ ತಾಯಿ ಅಂದ್ರೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಎಜುಕೇಶನ್ ಕೊಡೋದ್ರ ಜೊತೆಗೆ ಅದ್ರ ಜೊತೆ ಏನಪ್ಪಾ ಸಂಸ್ಕಾರ ಕೊಟ್ಟಿದ್ರೆ ಏನಾಗುತ್ತ. ಇಂದನಾಳವರು ಒಬ್ಬರು ನಮ್ಮ ಊರಿನಂತ ಒಬ್ಬ ವ್ಯಕ್ತಿಗಳು ಅವ್ರು ಹೇಳಿದ್ರು, ತಮ್ಮ ಹೆಸರಲ್ಲಿ ಧರ್ಮಣ್ಣ ಅವ್ರು ಹೇಳಿದ್ರು. ನಾನು ಕೂಡ ಒಂದು ನಮ್ಮ ಗ್ರಾಮದ ಬಗ್ಗೆ ಅಭಿಮಾನ ಮಾತು ಹೇಳಿದ್ರು. ಅವರು ಒಂದು ಕಳಕಳಿ ಮಾತು ಹೇಳಿದ್ರು. ನಾನು ಕೂಡ ಅವ್ರ ಮಾತು ಹೇಳೋದು ಬಹಳ ಸಂತೋಷ ಆಯ್ತು. ಅವ್ರು ಹೇಳೋದು ಉದ್ದೇಶ ಏನಪ್ಪಾ ಅಂತಂದ್ರ ಇಂದನಾಳ ಹತ್ರ ಯುವಕರ ಹತ್ರ ಏನಾಗಿದಪ್ಪ ಅಂತಂದ್ರ ದೊಡ್ಡವರು ಸಣ್ಣವರು ಅನ್ನೋದು ಕಿಮ್ಮತ್ ಕೊಡೋದಂತಿಲ್ಲ. ದೊಡ್ಡರ ಹೊಳೆ ಸಣ್ಣವರು ಅಂಜುವಂತ ಕಾಲ ಬಂದಿದೆ. ಕಾರಣ ಏನಪ್ಪಾ ಅಂತಂದ್ರ ದುಶ್ಚಟಕ್ಕಾಗಿ ನಾವು ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ವಿದ್ಯಾರ್ಥಿ ಸಣ್ಣವ್ರು ಇದ್ದೀರಿ, ಎಲ್ಲರೂ ಕೂಡ ತಂದೆ ತಾಯಿಂದ್ರು ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಬಂದಿದ್ರಿ. ನಾ ಹೇಳೋದು ಉದ್ದೇಶ ಏನಪ್ಪಾ ಅಂತಂದ್ರ ನೀವು ಆಸ್ತಿ ಅಂತಸ್ ಮಾಡಕ್ಕಿಂತ ಈ ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನು ಮಾಡಿದಾಗ ಏನಾಗುತ್ತ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಬೆಳೆಯ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೂಡ ನಾನು ಕೂಡ ವೇದಿಕೆ ಮುಖಾಂತರ ತಮಗೆ ಏನ್ ಹೇಳೋದು ಅಂತಂದ್ರೆ ನಾನು ಕೂಡ ಸುತ್ತೂರು ಮಠದಲ್ಲಿ JC ಸುತ್ತೂರು ಮಠದಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ಕೂಡಲಿ ನಮ್ಮ ಊರು ನಮ್ಮ ಗ್ರಾಮ ಕೂಡ ಮೈಸೂರಲ್ಲಿ ಹ್ಯಾಗ ವಾತಾವರಣ ಆಗಿದೆ
ಹ್ಯಾಗ ವಾತಾವರಣ ಹಳ್ಳಿನೇ ಒಂದು ನನ್ನ ಸಂಕಲ್ಪ ಏನಪ್ಪಾ ಅಂತಂದ್ರೆ ಹಳ್ಳಿನೇ ಡೆಲ್ಲಿ ಮಾಡುವಂತ ನನ್ನ ಕೂಡ ಸಂಕಲ್ಪ. ಯಾಕಪ್ಪ ಅಂತಂದ್ರೆ ನಮ್ಮ ಗ್ರಾಮ ಅಲ್ಲಿ, ನಮ್ಮ ಮಠದ ವತಿಯಿಂದ ಕಾರ್ಯಕ್ರಮ ಅಲ್ಲಿ, ನಮ್ಮ ಸಕಲ ಸದ್ಭಕ್ತರು ನಮ್ಮ ಊರಿನ ಕಾರ್ಯಕ್ರಮ ಯಾವುದೇ ಅಲ್ಲಿ ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡುವಂತ ಕಾರ್ಯಕ್ರಮ ಆಲತ್ತು ಉದ್ದೇಶ ಇಟ್ಕೊಂಡೆ ನಾನು ಕೂಡ ಸಂಕಲ್ಪವನ್ನು ಮಾಡ್ಕೊಂಡು ನಮ್ಮ ಮಠದಲ್ಲಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಕಾರ್ಯಕ್ರಮ ಏರ್ಪಾಡು ಮಾಡ್ತಿದ್ವಿ. ಅದರ ಜೊತೆ ಮುಂಬರುವಂತ ದಿನದಲ್ಲಿ ಕೂಡ ಎಲ್ಲ ಯುವಕರನ್ನು ಹಿಡ್ಕೊಂಡು, ಎಲ್ಲ ಹಿರಿಯರನ್ನು ಹಿಡ್ಕೊಂಡು, ಎಲ್ಲರನ್ನು ಹಿಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸನ್ಮಾರ್ಗದಡೆ ಕರ್ಕೊಂಡು ಹೋಗುವಂತ ಉದ್ದೇಶ ಕೂಡ ನಮ್ದು ಒಂದು ಸಂಕಲ್ಪ ಕೂಡ ಆಗುತ್ತಂತ ವೇದಿಕೆ ಮುಖಾಂತರ ತಮ್ಗೆಲ್ಲರೂ ಕೂಡ ಗಮನ ವ್ಯಕ್ತಪಡಿಸ್ತೇನೆ. ಬಂಧುಗಳ ಜೀವನದಲ್ಲಿ ಏನಪ್ಪಾ ಅಂತಂದ್ರ ಶಿಕ್ಷಣ ಅನ್ನೋದು ಬಹಳ ಸರ್ವಶ್ರೇಷ್ಠವಾದದ್ದು. ಮಕ್ಕಳಿಗೆ ಏನ್ ಹೇಳೋದಪ್ಪ ಅಂತಂದ್ರ ಇಂಥ ನಾಳೆ ಜನ ಏನಾಗಿಬಿಟ್ಟಪ್ಪ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಏನಾಗಿಬಿಟ್ಟಿದಪ್ಪ ಅಂತಂದ್ರ ವಾಟ್ಸಪ್ ಒಂದ್ ಅರ್ಧ ತಾಸು ಪುಸ್ತಕ ಓದ್ರಪ್ಪ ಅಂತಂದ್ರೆ ನಿಮಗೆ ಟೈಮ್ ಇಲ್ಲ. ಒಂದ್ ತಾಸು ಹೋಮ್ವರ್ಕ್ ಮಾಡ್ರಿ, ಒಂದ್ ಸ್ವಲ್ಪ ಏನ್ರಿ ಸ್ಕೂಲಿಗೆ ಟೈಮಿಗೆ ಕರೆಕ್ಟಾಗಿ ಟೈಮಿಗೆ ಬರ್ರಿ. ನಮ್ಮ ಆಗಿನ ಕಾಲದಲ್ಲಿ ಹ್ಯಾಂಗೈತಪ್ಪ ಅಂತಂದ್ರ ನಾನು ಕೂಡ ಪ್ರೈಮರಿ ಇಲ್ಲಿ ಎಜುಕೇಶನ್ ಮುಗಿಸಿದ್ದೀನಿ. ನಾನು ಕೂಡ ಏನಪ್ಪ ಇದೇ ಒಂದು ಸ್ಕೂಲಲ್ಲಿ ಕೂಡ ನಾನು ಕೂಡ ಶಿಕ್ಷಣ ಮುಗಿಸಿದ್ದೀನಿ. ಆದ್ರೆ ಏನಂತಂದ್ರೆ ಆಗಿನ ಕಾಲದ ನಮ್ಮ ಓದುವಂತ ಕಾಲದಲ್ಲಿ ಹೆಂಗಪ್ಪ 9:00 ಬೆಲ್ ಹೊಡಿತಂದ್ರೆ 10 ಗಂಟೆ ಪ್ರೇಯರ್, 9:00 ಪ್ರೇಯರ್ ಅಂದ್ರೆ 9ಗೆ ಬಂದು ಲೈನ್ ಮಾಡ್ತಿರಿ, ಪಾಳೆ ಹಚ್ಚಿರ್ತೀರಿ ಎಲ್ಲ ಸ್ಟೂಡೆಂಟ್ಸ್ಗಳು. ಈಗ ಏನಾಗಿದ್ರಿ, ಪ್ರೇಯರ್ ಆ ಕೂಡಲೇ ಒಳಗಡೆ ಹೋದ್ರು ಕೂಡ ಅಟೆಂಡೆನ್ಸ್ ತೊಗೊಂಡ್ರು ಕೂಡ ಆಮೇಲೆ ಬರ್ತಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರ ಬರ್ತಾ 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 ಶಿಕ್ಷಣ ಜೊತೆ ಏನೋ ಸಂಸ್ಕಾರ ಬಹಳ ಕಡಿಮೆ ಆಗ್ತಿದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಲಕ್ಷ್ಯ ಕಟ್ಟಿರ್ತಿರ್ತಾವ. ಎಲ್ಲರೂ ಕೂಡ ಇವತ್ತು ಯಾವ ಎಕ್ಸಾಮ್ ಇತ್ತು ನಿಮ್ದು? ಇನ್ನ ಎಷ್ಟು ಎಕ್ಸಾಮ್ ಅವ್ರಿ? ಅದಕ್ಕೆ ಫುಲ್ ಎಲ್ಲ ಕೂಡ ಮುಖದಲ್ಲಿ ಬಹಳ ಲಕ್ಷ್ಯ ಕಾಣ್ತಿದೆ. ಆದ್ರೆ ನಿಮಗೆ ಎಲ್ಲರೂ ಕೂಡ ಗಮನ ಹೇಳೋದು ಏನಪ್ಪಾ ಅಂತಂದ್ರ ಇಲ್ಲ ಬಂದು ಎಲ್ಲ ಅತಿಥಿ ಗಣ್ಯರು ಎಲ್ಲ ಪರಮ ಪೂಜಾರು ಬಂದು ಮಾತಾಡಿ ಹೇಳೋದು ಅಷ್ಟೇ ಇಲ್ಲ. ನಮ್ಮ ಮಟ್ಟಕ್ಕೆ ಎಲ್ಲರೂ ಕೂಡ ನೀವು ಬರ್ತಿದ್ರಿ. ನಿಮ್ಗೆ ಎಲ್ಲರೂ ಕೂಡ ಒಂದ್ ಮಾತು ಹೇಳ್ತೀನಿ ಏನಪ್ಪಾ ಅಂತ ಎಲ್ಲರೂ ಕೂಡ ಲಕ್ಷ್ಯ ಕೇಳ್ರಿ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ನಿಮ್ಮ ಜೀವನದಲ್ಲಿ ಹಿ ಇಸ್ ಮೈ ಹೀರೋ ಯಾರನ್ನು ಮಾಡ್ಕೊತೀರಿ ನೀವು? ಹಿ ಇಸ್ ಮೈ ಹೀರೋ, ನಮ್ಮ ಜೀವನದ ನಮ್ಮ ನಾಯಕ ಯಾರತ್ ಮಾಡ್ಕೋತೀರಿ? ಆದ್ರೆ ಎಲ್ಲರೂ ಕೂಡ ಏನ್ ಮಾಡ್ತೀರಿ ಹೇಳ್ರಿ, ಟಿವಿ ನೋಡ್ತೀರಿ, ಪಿಕ್ಚರ್ ನೋಡ್ತೀರಿ, ಮೊಬೈಲ್ ನೋಡ್ತೀರಿ. ಎಲ್ಲರೂ ಕೂಡ ಪರದ ಮೇಲೆ ನಡೆಸುವಂತ ನಾಯಕರನ್ನು ಹಿ ಇಸ್ ಮೈ ಹೀರೋ ಅಂತ ಎಲ್ಲರೂ ಕೂಡ ಟ್ಯಾಟೋ ಹಾಕೊಳತ್ತೀರಿ, ಅಚ್ಚಿ ಹಾಕೊಳತ್ತೀರಿ, ಅವರನ್ನ ನೆನೆಸ್ತಿದ್ದೀರಿ. ಆದ್ರ ಉದ್ದೇಶನ ಹೇಳೋದು ನಿಮ್ಗೆ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಪರದ ಮೇಲೆ ನಡೆಸುವಂತ ವ್ಯಕ್ತಿಗಳು ಏನಪ್ಪಾ ಜಸ್ಟ್ ಆಕ್ಟರ್, ಅವರು ನಟನೆ ಮಾಡುವಂತ ವ್ಯಕ್ತಿಗಳು ಅವರು. ಅದು ನಿಮ್ ಜೀವನ ಹೀರೋ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ದೇಶಕ್ಕಾಗಿ, ತಾಯಿ ನಾಡಿಗಾಗಿ ಯಾರು ತಮ್ಮ ತ್ಯಾಗವನ್ನು ಮಾಡಿ ತಮ್ಮ ಪ್ರಾಣವನ್ನೇ ಪಣ ಕೊಟ್ಟಿರುವಂತ ವೀರ ಯೋಧರನ್ನ, ಒಳ್ಳೆ ಶಿಕ್ಷಕರನ್ನ, ಒಳ್ಳೆ ಸಾಧಕರನ್ನ, ಒಳ್ಳೆ ನಾಯಕರನ್ನ, ಒಳ್ಳೆ ಶರಣ ಸಂತರನ್ನ ಅವ್ರನ್ನ ಈಸ್ ಮೈ ಹೀರೋ ಇಟ್ಕೊಂಡಾಗ ಏನಾಗುತ್ತಾ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ಸಾಧಿಸ ಸಾಧ್ಯ ಆಗ್ತದೆ. ಎಲ್ಲರೂ ಕೂಡ ಇಟ್ಕೊಂತೀರಿ ಹೀರೋ ಮತ್ತು ಪಿಕ್ಚರ್ ಹೀರೋ ಇಟ್ಕೊಂಡಿರ್ತೀರಿ, ಅದೆಲ್ಲರೂ ಕೂಡ ಮಾಡಕ್ ಹೋಗ್ಬೇಡ್ರಿ. ಕೊನೆಯದಾಗಿ ಹೇಳೋದೇನಪ್ಪ ಉದ್ದೇಶ ಏನಪ್ಪಾ ಅಂತಂದ್ರ ಶಿಕ್ಷಣ ಹೊಂದಿದ್ರೆ ಎಲ್ಲರೂ ಕೂಡ ಜೀವನದಲ್ಲಿ ಎಲ್ಲರೂ ಕೂಡ ಜಯಿಸಕ್ಕೆ ಸಾಧ್ಯ ಆಗ್ತದ. ವಿಠ್ಠಲ್ ಕೋಣೇಕರ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅವ್ರೆಲ್ಲರೂ ಕೂಡ ಆಗಲೇ ಅವ್ರಿಗೊಂದು ದುಃಖ ಆಯ್ತು. ನಾನು ಕೂಡ ಇಲ್ಲಿ ವೇದಿಕೆ ನೋಡ್ಕೊಂಡೆ. ಆದ್ರೆ ನಾನು ಹೇಳೋದೇನಪ್ಪ ಅಂತ ಅವ್ರ ಬಗ್ಗೆ ಹೇಳೋದೇನಪ್ಪ ಅಂತಂದ್ರ ನನ್ನಲ್ಲಿ ಸಾಧ್ಯವಾದಷ್ಟು ಅವ್ರ ಒಂದು ಉದ್ದೇಶ, ಅವ್ರ ಸಂಕಲ್ಪ ನೋಡಿ ನಾನು ಕೂಡ ಅರ್ಥಕೊಂಡು ಏನಪ್ಪಾ ಅಂತಂದ್ರೆ ನನ್ನ ಮಗ ದೇವಾಂಗತ ಸಮರ್ಥ ಸರಿ ಹೋಗಿರ್ಬೋದು, ಆದ್ರೆ ನನ್ನ ಮಗ ಇಲ್ಲ ಅಂತ ನನಗೆ ಯಾವತ್ತೂ ಕೊರಗಿಲ್ಲ. ಈ ಎಲ್ಲಾ ವಿದ್ಯಾರ್ಥಿಗಳೇ ನನ್ನ ಮಗನನ್ನ ಈ ವಿದ್ಯಾರ್ಥಿಗಳ ಮುಖದಲ್ಲಿ ನೋಡ್ತೀನ ತಿಳ್ಕೊಂಡು ಏನಪ್ಪಾ ಅಂತ ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ವಿಠ್ಠಲ್ ಕೋಣೇಕರ್ ಅವರೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತ ಪುಸ್ತಕ, ನೋಟು, ಪುಸ್ತಕ, ಬ್ಯಾಗ್ ಎಲ್ಲ ವಿತರಣೆ ಮಾಡ್ತಿದ್ದಾರೆ. ಎಲ್ಲಾ ಸ್ಟೂಡೆಂಟ್ಸ್ಗಳು ಏನಪ್ಪಾ ಅಂತಂದ್ರೆ ಇಂಥ ಬಹಳ ಫೆಸಿಲಿಟಿ ಅದ ಗೌರ್ಮೆಂಟ್ ಇಂದಲ್ಲಿ ಅಂತ ಎಲ್ಲಾ ರೀತಿಯಲ್ಲಿ ಬಹಳ ಫೆಸಿಲಿಟಿ ಇದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸುವಂತ ವ್ಯಕ್ತಿಗಳು ತಾವೆಲ್ಲ ಸ್ಟೂಡೆಂಟ್ಸ್ಗಳು ಆಗಬೇಕು. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಎಲ್ಲಾ ರೀತಿಯಲ್ಲಿ ಅತಿಥಿ ಗಣ್ಯರು ಎಲ್ಲರೂ ಕೂಡ ಶಿಕ್ಷಕರು ಎಲ್ಲರೂ ಕೂಡ ಬಂದಿದ್ದಾರೆ. ಜೀವನ ಏನಪ್ಪಾ ಅಂತಂದ್ರ ಈ ಭೂಮಿಯಲ್ಲಿ ಬಂದಿರ್ತಂಗಳು ಏನ್ ಹೇಳಿ ಸಾಧ್ಯವಾದಷ್ಟು ಪುಣ್ಯ ಕೆಲಸ ಮಾಡ್ಬೇಕಂತ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನು ಭಾಷಣ ಮಾಡುವಂತ ಪುರಾಣ ಪ್ರವಚನ ಹೇಳುವಂತ ಸಮಯ ವೇದಿಕೆಯಲ್ಲೂ ಕೂಡ ಒಂದಿಷ್ಟು ಹೇಳ್ಬೇಕಂತ ನನ್ನ ಅನಿಸಿಕೆ ಬಂದಾಗ ಹೇಳ್ತಿದ್ದೀನಿ. ಜೀವನದಲ್ಲಿ ಏನಪ್ಪಾ ಅಂತಂದ್ರ ಒಂದ್ ಕಡೆ ವರ್ಷವನ್ನು ಹೇಳ್ತಾರೆ ಏನಂತಂದ್ರೆ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿ ಅಳಿದು ತೀರಿ ಹೋಗದ ಮುನ್ನ ಶಿವನೇ ನೆನೆಯಿರಿ. ಈ ಜನ್ಮ ಬಳಿಕಲ್ಲ ಚನ್ನ ಮಲ್ಲಿಕಾರ್ಜುನ್ ದೇವರ ನೆನೆದು ಪಂಚ ಮಹಾಪಾತಕರೆಲ್ಲರೂ ಕೂಡ ಮುಕ್ತಿ ಹೊಂದರಂತ. ಈ ಎಲ್ಲ ಪರಿಸರ, ವಾತಾವರಣ, ಮನುಷ್ಯರೆಲ್ಲರೂ ಕೂಡ ಹ್ಯಾಂಗ ನಿರ್ಮಿತವಾಗಿದ್ದು ಪಂಚಭೂತಗಳಿಂದ ನಿರ್ಮಿತವಾಗಿರುವಂಥದ್ದು. ಈ ಶರೀರ ಎದಕ್ಕೆ ಹೋಲಿಸಿದಾರಪ್ಪ ಅಂತಂದ್ರೆ ಸೂರ್ಯಾಸ್ತ ಹೋಲಿಸಿದ್ದಾರೆ. ಈ ಶರೀರ ಏನಪ್ಪಾ ಅಂತಂದ್ರೆ ಒಂದಲ್ಲ ಒಂದಿನ ನೋಡ್ರಿ ಮಣ್ಣಲ್ಲಿ ಮಣ್ಣಾಗುವಂತ ನಶ್ವರಕಾಯ ಶರೀರ. ಚೆನ್ನಾಗಿರುವಾಗಲೇ ಏನ್ ಮಾಡ್ಬೇಕಂತ ಇಂಥ ಸಮಾಜ ಕೆಲಸ ಮಾಡ್ಬೇಕು, ದಾನ ಧರ್ಮ ಮಾಡ್ಬೇಕು,
ಸಾಧ್ಯವಾದಷ್ಟು ಹಸಿದು ಬಂದರುವಂತದ್ದು ರೊಟ್ಟಿ ಕೊಡ್ಬೇಕು, ನೀರಡಿಕೆ ಬಂದವರು ಒಂದು ಲೋಟ ನೀರು ಕೊಡ್ಬೇಕು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಪುಣ್ಯ ಕೆಲಸ ಕಾಣಬೇಕು, ಇದರಲ್ಲೇ ಭಗವಂತ ಕಾಣಬೇಕು, ಇದರಲ್ಲೇ ಗುರುಗಳನ್ನ ಸ್ಮರಿಸುವಂತ ವ್ಯಕ್ತಿಗಳು ಭಕ್ತರು ತಾವೆಲ್ಲರೂ ಕೂಡ ಆಗ್ಬೇಕು. ಯಾಕಪ್ಪ ಅಂತ ಪುಣ್ಯ ಕೆಲಸ ಮಾಡ್ಬೇಕು ಜೀವನದಲ್ಲಿ. ಮನುಷ್ಯನ ಜೀವನದಲ್ಲಿ ನಿಜವಾದ ಶ್ರೀಮಂತ ಆಸ್ತಿಗಳನ್ನ ಯಾವ್ದಾದ್ರು ವಿಚಾರ ಮಾಡಿದಾಗ ಎಲ್ಲರೂ ಕೂಡ ಕಾರ ಬಂಗ್ಲೆ ಇವೆಲ್ಲರೂ ಕೂಡ ನಿಜವಾದ ಶ್ರೀಮಂತ ಆಸ್ತಿ ತಿಳ್ಕೊಂಡ್ವಿ. ಆದ್ರೆ ನಮ್ಮ ಸುಮ್ಮದ ನಮ್ಮ ಕಲ್ಪನೆ. ಮನುಷ್ಯನ ನಿಜವಾದ ಶ್ರೀಮಂತ ಆಸ್ತಿಗಳು ಯಾವ್ದಪ್ಪ ಅಂತ ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ, ಒಳ್ಳೆ ಗುಣ, ಇವು ಮನುಷ್ಯನ ನಿಜವಾದ ಶ್ರೀಮಂತ ಆಸ್ತಿಗಳು ಅಂತ ಹೇಳ್ಬೇಕಾಗ್ತದ. ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಕೈಲಾಸ ದೊಡ್ಡದಂತ, ಕಾಯಕ ದೊಡ್ಡದಂತ, ಧರ್ಮ ದೊಡ್ಡದಂತ, ದಯೆ ದೊಡ್ಡದಂತ, ಅರಿವು ದೊಡ್ಡದಂತ, ಆಚಾರ ದೊಡ್ಡದಂತ, ಸನ್ಮಾನ ದೊಡ್ಡದಂತ, ಸಂಸ್ಕಾರ ದೊಡ್ಡದಂತ, ಹಣೆ ದೊಡ್ಡದಂತ, ಹಣ ದೊಡ್ಡದಂತ, ಗುಣ ದೊಡ್ಡದಂತ, ಮನೆ ದೊಡ್ಡದಂತ, ಮನಸ್ಸು ದೊಡ್ಡದಂತ, ಆಸ್ತಿ ದೊಡ್ಡದಂತ, ಆರೋಗ್ಯ ದೊಡ್ಡದಂತ, ವಿದ್ಯೆ ದೊಡ್ಡದಂತ, ಅನುಭವ ದೊಡ್ಡದಂತ. ನಾ ಹೇಳೋ ದೊಡ್ಡದಲ್ಲಿ ಇದು ನಾವು ತಿಳ್ಕೊಂಡು ಅರ್ಥಕೊಂಡು ಹೋಗೋದು ಬಹಳ ಸರ್ವಶ್ರೇಷ್ಠವಾದ ಅಂತ ಹೇಳ್ಬೇಕಾಗ್ತದೆ ಬಂಧುಗಳೇ. ಎಲ್ಲರೂ ಕೂಡ ಸರಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ತೋರಿ, ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೋರಿ, ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಪಡ್ಕೊಳ್ರಿ. ಸಾಧ್ಯವಾದಷ್ಟು ಪ್ರತಿನಿತ್ಯ ಏನಪ್ಪಾ ಅಂತಂದ್ರ ತಂದೆ ತಾಯಿರನ್ನ ಗೌರವ ಕೊಡ್ರಿ, ತಂದೆ ತಾಯಿರನ್ನ ಪೂಜನೆ ಭಾವನೆ ನೋಡ್ರಿ. ಅವಾಗ ಏನಾಗುತ್ತೆ, ನಿಮ್ ಜೀವನ ಏನಪ್ಪಾ ಆಗುತ್ತಂದ್ರ ಮುಂದೊಂದು ಒಳ್ಳೆ ರೀತಿಯಲ್ಲಿ ಸಾಧ್ಯ ಆಗ್ತದೆ. ಜೀವನ ವಯಸ್ಸು ಏನಪ್ಪಾ ಅಂತಂದ್ರೆ 13 ವಯಸ್ಸಿನ 19 ವಯಸ್ಸಿನ ತನಕ ಜೀವನ ಅವಧಿ. ಏನ್ ನೀವು ವಿದ್ಯಾರ್ಥಿಗಳಿದ್ದಿಲ್ಲ 13 ವಯಸ್ಸಿನ 19ಕ್ಕ ವಯಸ್ಸ, ಈ ಹಾದಿ ಒಳ್ಳೆ ಪಟ್ರಿ ಮೇಲೆ ಒಳ್ಳೆ ಲೈನ್ ಮೇಲೆ ಹೋಯ್ತಂದ್ರೆ ಏನಾಗುತ್ತ, ನಿಮ್ ಜೀವನ ಮುಂದೆ ಉದ್ಧಾರ ಆಗಕ್ಕೆ ಸಾಧ್ಯ ಆಗ್ತದ. ಇದನ್ನೇ ತಿಳ್ಕೊಂಡು ತಾತ್ಕಾಲಿಕ ಒಂದು ಸುಖಕ್ಕಾಗಿ ಎಲ್ಲರೂ ಕೂಡ ದುಶ್ಚಟವನ್ನು ಅಳವಡಿಸ್ಕೊಂಡಾಗ ಏನಾಗುತ್ತ, ಮುಂದೆ ಕಷ್ಟ ಪಡ್ಲಿಕ್ಕಾಗ್ತದ. ಅಂತ ವ್ಯಕ್ತಿಗಳು, ಅಂತ ವಿದ್ಯಾರ್ಥಿಗಳು ತಾವ್ ಯಾರು ಕೂಡ ಆಗ್ಬೇಡ್ರಿ. ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಪಡ್ಕೊಡ್ರಿ. ಒಳ್ಳೆ ರೀತಿಯಲ್ಲಿ ತಂದೆ ತಾಯಿಯಿಂದ ಗುರು ಹಿರಿಯರನ್ನ, ಶಿಕ್ಷಕರನ್ನ ಪೂಜ್ಯನೀಯ ಭಾವದಿಂದ ತಿಳ್ಕೊಂಡು ಹೋದಾಗ ಏನಾಗುತ್ತ, ನೀವು ಶಿಕ್ಷಣ ಕಲಿಸಿದ ಗುರುಗೂ ಕೂಡ ಮತ್ತೆ ನೀವು ಪಡ್ಕೊಂಡಿದ್ ಕೂಡ ಶಿಕ್ಷಕ ವಿದ್ಯಾರ್ಥಿಗಳು ಕೂಡ ಸಾರ್ಥಕ ಆಗ್ತದ. ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಪಡ್ಕೊಡ್ರಿ. ಈ ಒಂದು ಸರ್ವ ಸಮಾಜ ಕಲ್ಯಾಣ ಸಮಿತಿ ಎಲ್ಲಾ ರೀತಿಯಲ್ಲಿ ಮುಂಬರೋದು ಹೋದ ವರ್ಷ ಕೂಡ ನಾನು ಬಂದಿದೆ. ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಸಾಧ್ಯವಾದಷ್ಟು ಅವ್ರೇನಪ್ಪಾ ಅಂತಂದ್ರ ಇಂದ ನಾಳೆ ಎಲ್ಲರೂ ಕೂಡ ಹಿರಿಯರಿಗೆ ಹೇಳೋದೇನಪ್ಪಾ ಅಂತಂದ್ರೆ ಸಾಧ್ಯವಾದಷ್ಟು ಬಡವರಿಗಾಗಲಿ ಒಂದೇನು ಒಳ್ಳೆ ರೀತಿ ದಾನ ಧರ್ಮ, ಒಂದು ಪೆನ್ ಕೊಡೋದಲ್ಲಿ, ಕಾಪಿ ಕೊಡೋದಲ್ಲಿ ಅಂತ ಕೆಲಸ ಮಾಡಿದಾಗ ಏನಾಗುತ್ತ, ನಿಮ್ ಜೀವನ ಹುಟ್ಟಿದ ಕೂಡ ಸಾರ್ಥಕ ಆಗುತ್ತ. ಈ ಶರೀರಕ್ಕೆ ಕಿಮ್ಮತ್ ಬರ್ಬೇಕಾದ್ರೆ ನೀವೇನಪ್ಪಾ ಅಂತಂದ್ರ ಸಾಧನೆ ಹ್ಯಾಂಗಪ್ಪ, ಈ ಶರೀರ ಒಂದಿಷ್ಟಾದ್ರೂ ಕಿಮ್ಮತ್ ಬರ್ಬೇಕಾದ್ರೆ ನೀವು ಒಂದಿಷ್ಟಾದ್ರೂ ಸಮಾಜಕ್ಕಾಗಿ. ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಜಾಬ್ಸ್ ಫಿಲ್ ಪ್ಯಾಕೆಟ್ ಬಟ್ ಅಡ್ವೆಂಚರ್ ಫಿಲ್ ಸೋಷಿಯಲ್ ಸೈನ್ಸ್ ಅನ್ನುವಾಗಿ. ಇಂದ ನಾಳೆ ಜನ ಹ್ಯಾಂಗಪ್ಪ ಅಂತ ಖಾಲಿ ಇರುವಂತ ಜೇಬನ ತುಂಬಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ, ಹೊರತು ಸಮಾಜ ಚಿಂತೆ ಯಾರು ಮಾಡ್ತಿಲ್ಲ. ಸಾಯುವಾಗ ಕೂಡ ಸಮಾಜ ಚಿಂತೆ ಮಾಡ್ತಾ ಸಮಾಜ ಚಿಂತೆ ಯಾರು ಮಾಡ್ತಿಲ್ಲ ಬಂಧುಗಳೇ. ಜೀವನದಲ್ಲಿ ಏನಪ್ಪಾ ಸಮಾಜ ಕೆಲಸ, ನನ್ನ ಕೆಲಸ ಹಿಂದೆ ನನ್ನ ಕೊನೆ ದಿನ ಹಾಗೆ ಕೆಲಸ ಕಾರ್ಯ ತಾವೆಲ್ಲರೂ ಕೂಡ ಭಕ್ತರು ಎಲ್ಲರೂ ಕೂಡ ಸಮಾಜ ಕೆಲಸ, ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ನಿಮ್ ಜೀವನ ಹುಟ್ಟಿಕೊಂಡು ಸಾರ್ಥಕ. ಹಾಗೆ ವಿಠಲ್ ಕೋಣೇಕರ್ ಕೂಡ ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸರ್ವ ಸಮಾಜ ಕಲ್ಯಾಣ ಸಮಿತಿಯನ್ನು ತಯಾರು ಮಾಡಿ ಸಮಾಜಕ್ಕಾಗಿ ಒಳ್ಳೆ ರೀತಿಯಲ್ಲಿ ಇಂಥ ಒಂದು ಪುಣ್ಯ ಕೆಲಸ, ಬಡವರಿಗೆ ಎಲ್ಲರೂ ಕೂಡ ದಾನ ಧರ್ಮ ಮಾಡುವಂತ ಕೆಲಸ ಆಗ್ತಿದೆ. ಮುಂದೆ ಬರುವಂತ ನಮ್ಮ ಅಪ್ಪರ ಆಶೀರ್ವಾದಲಿಂತಲ್ಲಿ, ನಮ್ಮ ಆಶೀರ್ವಾದಲ್ಲಿ, ವೇದಿಕೆ ಉಪಸ್ಥಿತ ಪರಮ ಪೂಜ್ಯರ ಆಶೀರ್ವಾದಲಿಂತ ಈ ಸರ್ವ ಸಮಾಜ ಕಲ್ಯಾಣ ಹೀಗೆ ಎತ್ತರ ಮಟ್ಟಿಗೆ ಬೆಳೀಲಿ. ಈ ಸಮಾಜ ವತಿಯಿಂದ ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆ ಕೆಲಸ ಬರುವಂತ ಮುಂಬರುವಂತ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಸಮಾಜ ಕೆಲಸ, ಸಮಾಜಕ್ಕೆ ಸಂದೇಶ ಕೊಡುವಂತ ಕೆಲಸ ಕಾರ್ಯ ಆಗಲಿ ಅಂತ ಆಶೀರ್ವದಿಸುತ್ತಾ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು